ಈ ಅಪ್ರತಿಮ ನಾಡಲ್ಲಿ ಹುಟ್ಟಿದ್ದೇ ಒಂದು ಪುಣ್ಯ. ಅದರಲ್ಲೂ ಈ ಸಹ್ಯಾದ್ರಿ ತಪ್ಪಲಲ್ಲಿ ಹುಟ್ಟಿ ಬೆಳೆದು ಇಷ್ಟವಿಲ್ದಿದ್ರು ಬೇರೆ ಊರಿಗೆ ವಲಸೆ ಹೋಗಿ ನಾ ಬೆಳೆದ ಊರು ವಾತಾವರಣಕ್ಕೆ, ಅದು ಮಳೆಗಾಲದ ಭೇಟಿ ಸ್ವರ್ಗಕ್ಕೂ ಮಿಗಿಲು. ಈ ರೈಡಿಂದ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು ಅಂತ ಹೇಳಿದ್ರೆ ರಾತ್ರಿ ರೈಡಿ ಮಲಗಿಲ್ಲ. ನಮ್ಮ ಪಯಣ ಶುರು ಆಗಿದೆ, 5:30 ಆಯ್ತು. ಹಾಸನಕ್ಕೆ ಒಂದು 120 ಕಿಲೋಮೀಟರ್ ಇದೆ. ಪೆಟ್ರೋಲ್ ಒಂದು ಹಾಕ್ಸ್ಕೊಂಡು ಲಗೇಜ್ ಕರೆಕ್ಟ್ ಆಗಿ ಕೂತಿದ್ಯಾ ಅಂತ ಚೆಕ್ ಮಾಡಿ ಜರ್ನಿ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗಿನ್ನೂ ಬೆಳಕು ಮೂಡ್ತಾ ಇದೆ, ಪೂರ್ತಿ ಬೆಳಗಾದಾಗ ಸಿಗೋಣ. ಹೋಗೋಣ. ಸೀದಾ ಹಾಸನಿಗೆ ಬಂದೆ. ಹಾಸನಲ್ಲಿ ಸುಮಂತ್ ಅವ್ರು ಜಾಯ್ನ್ ಆದ್ರು. ಹಸಿ ಹೋಗ್ತಾ ಇತ್ತು ಆಯ್ತಾ. ಫಸ್ಟ್ ಏನಾದ್ರು ತಿಂದ್ರೆ ಸಾಕಾಗಿತ್ತು. ಉಡುಪಿ ಗ್ರ್ಯಾಂಡ್ ಕಾಂತು ಚೆನ್ನಾಗಿದೆ, ಹೋಟೆಲು ನೀಟಾಗಿತ್ತು ಫುಡ್. ಇವತ್ತಿನ ಜರ್ನಿಯಲ್ಲಿ ನಾವು ದೇವ್ರ ಮನೆ ನೋಡ್ತೀವಿ, ಚಾರ್ಮಾಡಿ ನೋಡ್ತೀವಿ, ಅಲ್ಲಿಂದ ರಾಣಿಜರಿಗೆ ಹೋಗಿ, ಅಲ್ಲಿಂದ ಕಳಸ ಹೋಗಿ, ಅಲ್ಲಿಂದ ಶೃಂಗೇರಿಗೆ. ಇದು ಇವತ್ತಿನ ನಮ್ಮ ಪ್ಲಾನ್. ಹೊಸ ಜಾಗಗಳಿಗೆ ಹೋಗೋ ಮುಂಚೆ ನಂಗೆ ಮನಸ್ಸಿಗೆ ಇಷ್ಟ ಆಗಿರೋ ಜಾಗನ ಫಸ್ಟ್ ನೋಡ್ಕೊಂಡ್ಬಿಟ್ಟು ಅದಾದ್ರ ಮೇಲೆ ಮುಂದಿನ ಅನ್ವೇಷಣೆಗಳು. ಮಳೆ ನಿರೀಕ್ಷೆಲ್ ಬಂದಿದ್ದು. ಮೂಡಿಗೆರೆಯಲ್ಲಿ ಮಳೆ ಇಲ್ಲ, ಅಲ್ಪ ಸ್ವಲ್ಪ ಮೋಡಕ್ಕಾಗಿದ್ದು ಅಷ್ಟೇ. ಈ ಸೈಡಿಂದ ಹೋಗಿ ತುಂಬಾ ದಿನ ಆಗಿದೆ. ಇವಾಗ ಇಲ್ಲಿಂದ ಹೋಗಿ ಆ ಕಡೆಯಿಂದ ಕೊಡಗೆಹಾರ ರೋಡಿಗೆ ಹೋದ್ರೆ ಆಯ್ತು. ನಾನು ದೇವ್ರ ಮನೆಗೆ ಫಸ್ಟ್ ಸಲ ಹೋಗಿದ್ ರೂಟ್ ಇದೆ. ಮತ್ತೆಲ್ಲ ಸಲಿನೂ ಬಂಟ್ಕಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಲೆಫ್ಟ್ ತಗೊಂತಾ ಇದ್ದಿದ್ದು. ಈ ದಾರಿ ಅವಾಗಿಂದ ಹಾಗೆ ಇದೆ. ಇಲ್ಲಿ ಹೊಂಡದ ಮಧ್ಯೆ ರೋಡ್ ಹುಡ್ಕೊಂಡು ಹೋಗ್ಬೇಕು, ಅಷ್ಟು ಹೊಂಡಗಳಿದೆ. ದೇವ್ರ ಮನೆಗೆ ಹೋಗೋ ದಾರಿ ತುಂಬಾ ಚಂದ. ಅದು ಎರಡೂ ಸೈಡು ಚೆನ್ನಾಗಿದೆ. ಈ ಕಡೆ ನಿಮ್ ಕಾಫಿ ಎಷ್ಟು ಸಿಗುತ್ತೆ, ಆ ಕಡೆನೂ ಸಿಗತ್ತೆ. ಕಾಲಭೈರವೇಶ್ವರ ದೇವಾಲಯ. ಓಹ್ ಸಖತ್ತಾಗಿದೆ. ಇನ್ನೇ ತುಂಬಿಕೊಳ್ತು ಫುಲ್ಲು. ಇಲ್ಲಿ ಪ್ರತಿ ಸಲ ಬಂದಾಗನು ಮೊದಲನೇ ಸಲ ಬಂದಿದ್ದೆ ವೈಟ್ ಸಿಗತ್ತೆ. ದೇವರ ಮನೆಗೆ ಪದೇ ಪದೇ ಭೇಟಿ ಕೊಡೋಕೆ ಕಾರಣನೂ ಅದೇ. ಅಲ್ಲೆಲ್ಲೂ ಮಳೆ ಇರ್ಲಿಲ್ಲ ಅಲ್ಲ, ಇಲ್ಲಿ ಬಂದ್ರೆ ಥಂಡಿ ಆಗೋದಂತ ಗ್ಯಾರಂಟಿ. ಈಗ ಮಳೆ ಬಂದಿಲ್ಲ ಅಂದ್ರೂ ಇನ್ನೇನೋ ಥಂಡಿ ಮಾಡಿ ಹಾಕತ್ತೆ. ಒಂಥರ ಖುಷಿ ಆಯ್ತಾ ಇಲ್ಲೆಲ್ಲ ಬರಕ್ಕೆ. ಇದು ಪರವಾಗಿಲ್ಲ ಸುಮಂತ್, ಅದಿನ್ನೂ ಕೆಳಗಿತ್ತು. ಹೈಟು ಇದೆ. ಹಿಂಗೆ ಹತ್ರ ಗಾಡಿ ನಿಲ್ಲಿಸ್ಬಿಟ್ಟು ಮೇಲ್ ಹತ್ಬೋದು. ಅಲ್ಲಿ ಮೇಲ್ ಹತ್ತಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಗತ್ತೆ. ಅಂದ್ರೆ ಒಂದೇ ಸಲ ಕ್ಲಿಯರ್ ಆಗತ್ತೆ, ತುಂಬಾ ಚೆನ್ನಾಗಿರತ್ತೆ. ಇಲ್ಲಿಂದ ಈಸಿ ಆಗತ್ತೆ ಹತ್ತಕ್ಕೆ, ಆದ್ರೆ ಸುತ್ತ ಹೊಡ್ಕೊಂಡು ಹೋಗ್ಬೇಕು. ಹಿಂಗಿದೆ, ಉಸಿರು ಮೇಲೆ ಕೆಳಗೆ ಆಗತ್ತೆ. ಇವಂತದ್ದು ಏನೂ ಇಲ್ಲ, ಫುಲ್ ಫಾರ್ ತುಂಬ್ಕೊಂಡಿದೆ. ಇವಾಗ ಸ್ವಲ್ಪ ಕಷ್ಟ ದಾರಿಲಿ ಹತ್ತಿದ್ವಿ, ಬೇಗ ಮೇಲೆ ಹತ್ಬೋದು, ಅದೇ ಸುಸ್ತಾಗತ್ತೆ. ಆ ಕಡೆಯಿಂದ ಮಾತಾಡ್ಕೊಂಡು ಬಂದಾಗ ಗೊತ್ತೇ ಆಗಲ್ಲ. ಸದ್ಯಕ್ಕಂತೂ ಏನೂ ಕಾಣ್ತಾ ಇಲ್ಲ. ದೇವ್ರ ಮನೆಗೆ ಬಂದಾಗ ಇದೆ ಒಂದು ಆಟ ಇರುತ್ತೆ ಇಲ್ಲಿ ಮೋಡಗಳಿದ್ದು. ಇವತ್ತೇನು ವ್ಯೂ ಸಿಗಲ್ಲ ಅನ್ಕೊಂಡಿದ್ವಿ, ನಮ್ಮ ಅದೃಷ್ಟಕ್ಕೆ ಹೀಗೆ ಕಾಣ್ತಾ ಇದೆ. ಅದ್ಭುತವಾದ ವ್ಯೂ ಸಿಕ್ತು. ದೇವರ ಕಾಪಾಡಪ್ಪ. ದೇವ್ರ ಮನೆ ಸುತ್ತಮುತ್ತ ನೋಡೋಕ್ಕೆ ತುಂಬ ಇದೆ, ತುಂಬ ಅಂದರೆ ತುಂಬ ಇದೆ. ತುಂಬ ಕನೆಕ್ಟ್ ಆಗ್ಬೋದು ನೇಚರಿಗೆ. ಇಲ್ಲಿ ಬಂದರೆ 10-15 ದಿನ ಉಳ್ಕೊಂಡು ಹೋಗ್ತಾ ಇದ್ದೆ, ಇವಾಗ ಆಗ್ತಿಲ್ಲ ಅಷ್ಟೇ. ಬ್ರ್ಯಾಂಡಿ ಬರತ್ತೀಗ. ಆ ದಿನಗಳು ಸ್ವಂತ ರಕ್ತ ಸಂಬಂಧಗಳ ಉಸಿರುಗಟ್ಟಿಸಿದ್ವು. ಕಾರಣವಿಲ್ಲದೆ ತಮ್ಮ ಸ್ವಾರ್ಥಕ್ಕೆ ನನ್ನ ಜೀವನ ಏರ್ಪೇರಾಗಿತ್ತು. ಅವಾಗ ಜೊತೆಗಿದ್ದು ಅದೇ ಹಳೆ 4 ಜನ ಫ್ರೆಂಡ್ಸ್ಗಳು. ಆ ಸಮಯದಲ್ಲಿ ಈ ಬ್ರ್ಯಾಂಡಿ, ಬ್ರೂನಿ, ಗುಡ್ಡು ಮತ್ತು ನನ್ನ ಟೆಸ್ಸಾ ಇವುಗಳ ಜೊತೆ ಕಳೆದಿದ್ದ ಕಾಲ ನನ್ನನ್ನು ನಾನು ಹಿಂಪಡ್ಕೊಂಡೆ. ಪರಮಾಪ್ತ ಅಂತ ಕರಿತಿದ್ದೆ ಇವುಗಳನ್ನ. ಬರೀ ಆಪ್ತಾರಲ್ಲ, ಅವತ್ತಿವು ಪರಮಾತ್ಮ ಅಂತರ ಕಂಡು. ಬ್ರ್ಯಾಂಡಿಗೆ ಬೈಕ್ ರೈಡ್ ಅಂದ್ರೆ ಇಷ್ಟ, ತುಂಬಾ ಇಷ್ಟ ಬರ್ತಾರೆ. ತುಂಬಾ ಮಿಸ್ ಮಾಡ್ಕೊಂತಿದ್ದೆ ಇಷ್ಟು ದಿನ. ಬ್ರ್ಯಾಂಡಿಗೆ ಬೈಕ್ ರೈಡ್ ಕರ್ಕೊಂಡು ಹೋಗೋದು. ಬ್ರ್ಯಾಂಡಿ ಜೊತೆ ಆಫ್ ರೋಡಿಂಗ್ ಇದೆ. ಬ್ರ್ಯಾಂಡಿಗೆ ಬಾಯ್ ಹೇಳೋ ಟೈಮ್. ಬಾಯ್ 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 ಬಿಡ ಬಾಯ್. ಟಾಟಾ. ಕರ್ಕೊಂಡು ಹೋಗಲ್ಲ ಈಗ, ಮಾತಾಡೋಣ. ಬಾಯ್, ಹುಷಾರಾಯ್ತಾ. ಇದು ನನ್ನೊಂದು ಫೇವ್ರೇಟ್ ಜಾಗ. ಇಲ್ಲೊಂದು ಚರಿ ಇದೆ, ಜಲಪಾತನೂ ಇದೆ. ಅಲ್ಲಿ ಹೋದ್ರೆ ಚೆನ್ನಾಗಿ ಕಾಣತ್ತಿದೆ.
ಬಾಯ್ ಬಾಯ್, ಕರ್ಕೊಂಡು ಹೋಗ್ತೀನಿ, ಜೊತೆಗೆ ಬರ್ತಾಳೆ ಇವಳು. ಬಾಯ್ ಬಾಯ್. ಒಂದು ಒಳ್ಳೆ ರೀತಿಯಿಂದ ಊಟ ಮಾಡಿ ಹೊರಡ್ತಾ ಇದೀವಿ. ಮತ್ತೊಂದು ಸ್ಟೇ ಏನಾದ್ರು ಮಾಡೋದಿದ್ರೆ ಡೆಫಿನೆಟ್ ಆಗಿ ಇಲ್ಲಿ ಬರ್ಬೋದು. ಹೋಮ್ ಸ್ಟೇ ಅಂತಾನು ಹೇಳಲ್ಲ, ನಿಮ್ ಸ್ವಂತ ಮನೆ ಅಂತ ಫೀಲ್ ಆಗತ್ತೆ. ವಾಕ್ ಬಂದ್ಬಿಟ್ಟು ನಾನು ಬ್ರ್ಯಾಂಡಿ ಎಲ್ಲ ಮೇಲೆ ಹೋಗಿ ಕೂರ್ತಾ ಇದ್ವಿ. ನೀವು ದೇವ್ರ ಮನೆಗೆ ಬಂದಾಗ ಸಿಗೋ ಒಂದು ಬ್ಯೂಟಿಫುಲ್ ರೋಡ್ ಇದು, ತುಂಬಾ ಚೆನ್ನಾಗಿರೋ ರೋಡ್ ಇದು. ಮಳೆ ಕರೆಕ್ಟಾಗಿ ಸ್ಟಾರ್ಟ್ ಆದಾಗ ಇಲ್ಲಿ ಬನ್ನಿ, ಅಲ್ಟಿಮೇಟ್ ಆಗಿರತ್ತೆ ಈ ಜಾಗ. ಇಲ್ಲಿಂದ ಇವಾಗ ಚಾರ್ಮಾಡಿಗೆ ಹೋಗೋಣ. ಚಾರ್ಮಾಡಿಗೆ ಒಂದು ರೌಂಡ್ ಹಾಕಿ ಬರೋಣ, ಈ ವರ್ಷದ ಮಳೆಗಾಲದ ರೌಂಡು. ಈ ಕಡೆ ಏನಿದೆ ಇದೆಲ್ಲ ನಮ್ಮ ಮೂಡಿಗೆರೆ ಭೈರವ ಓಡಾಡೋ ಜಾಗ. ನೋಡಿದ್ದೀನಲ್ಲ ಮೂಡಿಗೆರೆ ಭೈರವನ, ಅವಾಗಿಂದ ಪ್ರೀತಿ ಆಗ್ಬಿಟ್ಟಿದೆ ಅವನ ಮೇಲೆ, ಅಷ್ಟು ಚಂದ ಇದ್ದಾನೆ. ಯಾವಾಗಲೂ ಕೇಳ್ತಾ ಇರ್ತೀನಿ ಅವ್ನು ಬಂದು ಹೋಗಿದ್ದಾನ ಅಂತ ಹೇಳ್ಬಿಟ್ಟು. ಚಾರ್ಮಾಡಿಗೆ ಪ್ರತಿ ವರ್ಷ ಬಂದು ಅಲ್ಲೇನು ವಾಟರ್ ಫಾಲ್ ಇದೆ ಅಲ್ಲಿ ತನಕ ಹೋಗ್ಬಿಟ್ಟು ವಾಪಸ್ ಬರೋದು, ವಾಡಿಕೆ ಥರ ಆಗ್ಬಿಟ್ಟಿದೆ. ಬಂದಿಲ್ಲ ಅಂದ್ರೆ ನೆಮ್ಮದಿ ಆಗಲ್ಲ. ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ಜಾಗ ಇದು, ಅಣ್ಣಪ್ಪ ಸ್ವಾಮಿ. ಹೋಗ್ಬೇಕಾ? ಇಲ್ಲ ತೆಗಿಯಲ್ಲ. ಹಾ, ಇದೇ ಊಟ ಸಗತ್ತ ಹೋಗೋದು. ಇಲ್ಲಿದಂಗೆ ಯಾವಾಗಲೂ ಬಂದು ಹೋಗೋದು. ಅಲ್ಲಿ ಫಾಲ್ಸಲ್ಲಿ ಅಷ್ಟೊಂದು ನೀರು ಬೀಳ್ತಾ ಇಲ್ಲ. ಇವಾಗ ಇಲ್ಲಿಂದ ಸೀದಾ ರಾಣಿಜರಿಗೆ ಹೋಗೋಣ. 4:00 ಆಯಿತು. ಇಲ್ಲಿಂದ 1 ಅವರ್ ಬೇಕು ರಾಣಿಜರಿಗೆ ರೀಚ್ ಆಗಕ್ಕೆ. ಒಂದು 5:05 ಅಷ್ಟೊತ್ತಿಗೆ ರೀಚ್ ಆದ್ರೂ 1 ಅವರ್ ಸಿಗತ್ತೆ. ಗ್ಯಾರಂಟಿ ಇಲ್ಲ ಅಲ್ಲಿ ವ್ಯೂ ಸಿಗತ್ತೆ ಅಂತ ಹೇಳ್ಬಿಟ್ಟು. ಇವತ್ತು ದಿನ ತುಂಬ ದೊಡ್ಡದಿತ್ತಾಯ್ತಾ. ಬೇಗ ಎದ್ದಿತ್ತು, ಬೇಗ ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು, ಆದರೆ ಟೈಮೇ ಸಾಕಾಗಿಲ್ಲ. ಸುಂಕಸಾಲಕ್ಕೆ ಬಂದ್ವಿ. ಸುಂಕಸಾಲೆಯಿಂದ ಮತ್ತೆ ಲೆಫ್ಟ್ ಹೋಗ್ಬೇಕಷ್ಟೆ. ಬಂತು ಇಲ್ಲಿ ರಾಣಿಜರಿ ಹೋಟೆಲ್. ಹತ್ತಪ್ಪ ವೇಲಿಗಿಲ್ಲ. ಅಲ್ಲಿಗೆ ಮೇಲೆ ಹತ್ತೋಣ ಅಂತ ಇವಾಗ. ಲಾಸ್ಟಲ್ಲಿ ಬಂದಾಗೆಲ್ಲ ಮೇಲೆ ಹತ್ಬೇಕು ಅಂದ್ಕೊಂಡಿದ್ದೆ. ಇವತ್ತದು ಹತ್ತಾ ಇದೆ, ಸುಸ್ತಾಯ್ತು ಸಿಕ್ಕಾಪಟ್ಟೆ. ಇಲ್ಲಿಂದ ಮಾತ್ರ ವ್ಯೂ ನೆಕ್ಸ್ಟ್ ಲೆವೆಲ್ ಆಗಿದೆ. ರಾಣಿಜರಿ ವ್ಯೂ ಇಲ್ಲಿಂದ ಅಂತೂ ಅಲ್ಟಿಮೇಟ್ ಆಗಿದೆ. ವ್ಯೂ ಪಾಯಿಂಟ್ ಅದು. ವಾ ಸೂಪರ್. ಇವಾಗ ರಾಣಿಜರಿಗೆ ಒಂದು ಕಡೆ ಬಂತು. ಒಂದು 20 ನಿಮಿಷ ಸಿಗುತ್ತೆ ಅಷ್ಟೇ ನಮಗೆ. ಬಂದ್ವಿ ತುದಿಗೆ. ಇಲ್ಲಿ ಮುಗಿಯತ್ತ ಅನ್ಸುತ್ತೆ. ಆ ಹೊಗೆ ನೋಡಿ ಇಲ್ಲೇ ಬರ್ತಾ ಇದೆ ಮೇಲೆ. ರಾಣಿಜರಿ ವ್ಯೂ ಪಾಯಿಂಟು. ಈ ಕಡೆ ಮೈದಾದಿ 360 ಡಿಗ್ರಿ ವ್ಯೂನು ಅಲ್ಟಿಮೇಟ್ ಆಗಿದೆ. ಸ್ವರ್ಗ ಇದು. ಅಲ್ಲಿ ನೋಡಿ, ಅಲ್ಲಿ ಬೊಂಬಾಯಿ ಮಿಠಾಯಿ ಹಿಂಗೆ ತುಂಬ್ಕೊಳ್ತಾ ಇದೆ. ಈ ಕಡೆನೂ ಅದೇ ರೀತಿ ಆಗ್ತಾ ಇದೆ.
ಲೈಟಾಗಿ ಸೂರ್ಯ ಕೆಳಗೆ ಹೋಗ್ತಾ ಇದ್ದಾನೆ. ಇವತ್ತು ರಾಣಿ ಜರಿ ಅನ್ನೋದು ತುಂಬ ಖುಷಿ ಆಯಿತು. ಎಲ್ಲ ರೀತಿ ವೆದರು ಸಿಕ್ತು, ಮಳೆ ಒಂದು ಸಿಕ್ಕಿಲ್ಲ ಅಷ್ಟೇ. ಇಲ್ಲಿಂದ ಹೊರಟ್ವಿ. ವ್ಯೂ ಒಂದು ಸಖತ್ತಾಗಿತ್ತು ಇಲ್ಲಿ. ರಾಣಿ ಜರಿಗೆ ಫಸ್ಟ್ ಬಂದಾಗ ಇದ್ದಿದ್ದು ವೈಬ್ಸ್ ಇದಲ್ಲ, ಅದು ನೆಕ್ಸ್ಟ್ ಲೆವೆಲ್. ಮಳೆಗಾಲದಲ್ಲಿ ಒಂಥರ ಇಲ್ಲಿ ಯಾರೂ ಬರ್ತಾನೆ ಇರಲಿಲ್ಲ, ಅವಾಗ ಹೆದರಿಕೆ ಆಗ್ಬೇಕು ಆ ರೀತಿ ಇತ್ತು ಈ ಜಾಗಗಳು. ಇವಾಗ ಯಾರು ಬೇಕಾದ್ರೂ ಬರ್ಬೋದು, ಆ ರೀತಿ ಇದೆ. ಹೆದರಿಕೆನೂ ಆಗಲ್ಲ, ಎಂಥದ್ದು ಆಗಲ್ಲ. ಟ್ರೆಕ್ ಎಲ್ಲ ಮಾಡಿ ಹಸು ಸ್ಟಾರ್ಟ್ ಆಯಿತು. KG ಗಟ್ಟಲೆ ಈ ರೈಡಿಂಗ್ ಜಾಕೆಟ್ಸ್ಗಳು, ಬ್ಯಾಗೆ ಸಿಕ್ಕಾಪಟ್ಟೆ ಬಾದಿ ಇದೆ. ಅದು ಹೊತ್ಕೊಂಡು ಹೋಗ್ಬೇಕಾರೆ ಜೊತೆ ಜೀವ ಮೇಲೆ ಕೆಳಗಾಗತ್ತೆ. ಆರ್ಮಿ ಟ್ರೈನಿಂಗ್ ಕೊಟ್ಟಂಗಾಗತ್ತೆ. ನಿನ್ನೆ ರಾಣಿ ಜರಿಯಿಂದ ಕಳ್ಸದಿಂದ ಶೃಂಗೇರಿ ಬಂದು ತಲುಪಿದ್ವಿ. ಎಲ್ಲೂ ಮಳೆ ಸಿಕ್ಕಿರ್ಲಿಲ್ಲ. ಇವತ್ತು ಒಳ್ಳೆ ರೀತಿಯಿಂದ ಮಳೆ ಆಗ್ತಾ ಇದೆ. ಅದ್ರ ಜೊತೆಗೆ ಈಗಿರೋದು ನನ್ನೂರಾದ ತೀರ್ಥಹಳ್ಳಿಯಲ್ಲಿ. ಇದು ನಮ್ಮ ಫೇವ್ರೇಟ್ ಜಾಗ. ಪ್ರತಿ ದಿನ ಬಂದು ಇಲ್ಲಿ ಒಂದ್ ಸ್ವಲ್ಪ ಹೊತ್ತು ಕೂತು ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಮತ್ತೇನಿಲ್ಲ, ಒಂಥರ ಬೇಜಾರಾಗತ್ತೆ ನನ್ನೂರಿಗೆ ಬಂದಾಗ. ಸಿಗೋಣ. ಇಲ್ಲಿಗೆ ಈ ವ್ಲಾಗ್ ನಾನು ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.